ಕಂಟಿನ್ಯೂಗೆ 4-5 ದಿನದಿಂದ ಕಂಟಿನ್ಯೂ ಮಳೆ ತುಂಬ ಬೀಳ್ತಾ ಇದೆ. ಆದರೂ ಕೂಡ ಜೀವನ ಕೈಯಲ್ಲಿ ಇಟ್ಕೊಂಡು ನಾವು ಹೋಗಲೇಬೇಕು, ಸಮುದ್ರದೊಳಗಡೆ ನಾವು ಬೋಟಿಂಗ್ ಮಾಡಲೇಬೇಕು ಅಂತ ಹೇಳಿ ನಾವು ಫ್ರೆಂಡ್ಸು ಮತ್ತು ತುಂಬ ಮಂದಿ ಇದ್ದರು ಬೋಟಿಂಗ್ ಮಾಡಲಿಕ್ಕೆ ಅಂತೇಳಿ. ಅಲ್ಲಿ ಸುಮಾರು 500 ರೂಪಾಯಿ ತೊಗೋತಾರೆ. ಅಂದರೆ ಬೋಟಿಂಗ್ ಅಲ್ಲಿ ಮಾಡಲಿಕ್ಕೆ ಆವಾಗ ಹೋಗಿ ಟಿಕೆಟ್ ತೊಗೊಂಡೋಗಿ ನಾವು ಬಸ್ಸಲ್ಲಿ ಆ್ಯಕ್ಚುಲಿ ಹೋಗಿದ್ವಿ ಮುಂಬೈ ದರ್ಶನ ಮಾಡಲಿಕ್ಕೆ ಅಂತೇಳಿ. ಹಾಗೆ ಅಲ್ಲಿ ಗೈಡ್ಸ್ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಈ ಥರ ಸೇಫ್ಗೋಸ್ಕರ ಇದನ್ನು ಕೋಟ್ ಕೊಟ್ಟಿರ್ತಾರೆ. ಹಾಗೆ ನಾವು ಎಲ್ಲ ಮಾಡ್ಕೊಂಡಿದ್ವಿ, ಬೋಟ್ ಹತ್ತಿ. ಹಾಗೆ ಬೋಟ್ ಒಳಗಡೆ ತುಂಬ ಸಾಂಗ್ಸ್ ಎಲ್ಲ ಇತ್ತು, ಅದೆಲ್ಲ ನಾನು ತೆಗಿತಾನೆ ನಾನು ಡಿಲೀಟ್ ಮಾಡಿದೆ. ಮತ್ತು ಅದರ ಬಗ್ಗೆ ತುಂಬ ಹೇಳ್ತಾರೆ, ಯಾರು ಅಲ್ಲಿ ಬಂದು ನೆಲೆಸಿದ್ದಾರೆ, ಇದ್ರ ಬಗ್ಗೆ ತುಂಬ ಫುಲ್ಲು ಗೈಡ್ಸ್ ಎಲ್ಲ ಅವ್ರಿಗೆ ಹೇಳ್ತಾ ಇದ್ರು. ನಾವು ಮಾತಾಡ್ಕೊಂಡು ಕುತ್ಕೊಂಡು ಅಲ್ಲಿ ಸುತ್ತಮುತ್ತ ವಾತಾವರಣ ನೋಡ್ಕೊಂಡು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವು. ಆದ್ರೂ ಒಂದು ಸೈಡ್ ಏನಾಗುತ್ತೆ, ಭಯ ಅಂದರೆ ಬೋಟು ಇನ್ನ ಬಿರುಗಾಳಿ ಬೀಸ್ತಾ ಇರ್ತದೆ, ಮತ್ತು ಮಳೆ ಸುರಿತಾ ಇದೆ. ಅಲ್ಲಿ ನೆನ್ಕೊಂಡೆಲ್ಲ ಹೋಗಿದ್ದೀವಿ, ಮಳೆ ಬರ್ತಾ ಇದೆ, ನಿಮಗೆ ಕಾಣಿಸ್ಬೋದು. ಮೋಡಗಳು ತುಂಬ ಮಳೆ ಗಾಳಿ ಎಲ್ಲ ಇತ್ತು. ಆದರೂ ಕೂಡ ಜೀವನ ಕೈಯಲ್ಲಿ ಹೋದರೆ ಸತ್ತರೆ ಸಾಯೋಣ, ಇದ್ರೆ ಇರೋಣ, ಎಂಜಾಯ್ ಮಾಡೋಣ ಅಂತ ಹೇಳಿ ಹೋದ್ವಿ. 1 ಅವರ್ ಫುಲ್ ಸಮುದ್ರ ಎಲ್ಲ ನಮಗೆ ಟ್ರಿಪ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಬದುಕಿದ್ರೆ ವಾಪಸ್ ಬರೋಣ, ಸತ್ತರೆ ಜಲಸಮಾಧಿ ಆಗೋಣ ಅಂತ ಹೇಳಿ ಖುಷಿದ್ದು. ಇವರು ಬೆಂಗಳೂರವರು ಕೂಡ ನೋಡಿ ವಿಡಿಯೋ ಮಾಡೋಕತ್ತೀವಿ. ತುಂಬ ಜನ, ಅರ್ಧ ಜನ ಈ ವಿಡಿಯೋ ಮಾಡ್ಕೊಂಡು, ಅರ್ಧ ಜನ ಭಯದಿಂದ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ನಾನಂತೂ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡಿದೆ. ನನಗಂತೂ ತುಂಬ ಖುಷಿ ಇಂಥ ಪ್ಲೇಸೆಲ್ಲ ನೋಡೋಕ್ಕೆ. ಸುಮಾರು 4-5 ಸರಿ ನೋಡಿದ್ದೀನಿ ನಾನು. ಆದರೂ ಕೂಡ ಮಳೆಯಲ್ಲಿ ಹೋಗ್ಬಾರ್ದು ಅಂತ ಎಷ್ಟೋ ಜನ ನಾವು ಬೇಡ ಅಂತಿದ್ರು. ಎಷ್ಟೊಂದು ಬೋಟ್ಗಳಿದೆ ನೋಡಿ, ನೀವು ಕಾಣ್ತಾ ಇರ್ಬೋದು, ನೀವು ನೋಡ್ತಾ ಇರ್ಬೋದು. ಆ ಸರೌಂಡಿಂಗ್ ಎಲ್ಲ ಸಮುದ್ರ ಫುಲ್ಲು ಬೋಟಿಂಗ್ ಎಲ್ಲ ಇತ್ತು. ಆದರೂ ನಾವು ಕೂಡ ಹೋದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಸಮುದ್ರ ಯಾವ ಥರ ಇದೆ. ಆದರೆ ಈ ಥರ ಎಂಜಾಯ್ ಮಾಡಬೇಕು ಅಂದರೆ ಜೀವನ ಕೈಯಲ್ಲಿ ಇಟ್ಕೊಂಡು ನಾವು ಜಿಂದಗಿನ ವಾಪಸ್ ಬರ್ತೀವಿ ಅಂತ ಗೊತ್ತಿರಲ್ಲ, ಬದುಕ್ತೀವೋ ಸಾಯ್ತೀವೋ, ಒಟ್ಟಲ್ಲಿ ಎಂಜಾಯ್ ಮಾಡಬೇಕಂತ ಒಳಗಡೆ ಹೋಗಿದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ. ವಾಪಸ್ ಬಂದರೂ ದೈವೇ ಇಚ್ಛೆ, ಇಲ್ಲಾಂದರೂ ದೈವೇ ಇಚ್ಛೆನೇ. ನೋಡಿ ಇಷ್ಟೊಂದು ಬ್ಯೂಟಿಫುಲ್ ಪ್ಲೇಸ್ ಸಮುದ್ರ, ಬೋಟಿಂಗ್ ಪ್ಲೇಸ್ ಇದು. ನೋಡಲಿಕ್ಕೆ ತುಂಬ ಖುಷಿಯಾಗಿತ್ತು. ತುಂಬ ಅಲೆಗಳು ಕೂಡ ಬರ್ತಿತ್ತು, ಗಾಳಿ ಬಿರುಗಾಳಿ ಥರ ಬೀಸ್ತಿತ್ತು, ಮಳೆ ತುಂಬ. ಆದರೂ ಭಯ, ಒಂದು ಕಡೆ ಖುಷಿ ಒಂದು ಕಡೆ ಭಯ. ಆದರೂ ಹೋಗಿ ಈ ಮಳೆಗಾಲದ ಮಳೆ ಸೀಸನಲ್ಲಿ ಹೋಗಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಸಮುದ್ರದೊಳಗಡೆ. 1 ಅವರ್ ಅವ್ರು ಹೇಳ್ತಾರೆ ವಾಟರ್ದು ಒಳಗಡೆ ಜಾಕೆಟ್ ಹಾಕ್ಕೊಳ್ಳಿ ಅಂತ ಅನೌನ್ಸ್ ಮಾಡ್ತಿದ್ರು. ಇಲ್ಲಿ ಗಾಳಿ ಮಳೆ ತುಂಬ ಇದೆ, ಸೇಫ್ಟಿಗೋಸ್ಕರ ಹಾಕ್ಕೊಳ್ಳಿ ಅಂದರೆ ಪ್ರತಿಯೊಬ್ಬರು ಹಾಕ್ಕೊಂಡ್ರು, ಜಾಕೆಟ್ ಹಾಕ್ಕೊಂಡ್ರು. ಆದ್ರೂ ಭಯ ಆಯ್ತಿತ್ತು. ನಾನಂತೂ ಗ್ಯಾರಂಟಿ, ಒಂದು ಸತಿ ಹುಟ್ಟೋದು, ಒಂದು ಸತಿ ಸಾಯೋದು, ಹೋಗ್ಲಿ ಬಿಡಿ, ಜೀವ ಇದ್ದರೆ ವಾಪಸ್ ಬರೋಣ, ಇಲ್ಲಾದ್ರೂ ಇಲ್ಲ ಅಂದ್ಕೊಂಡು ಮಾತಾಡ್ತಾ ಇದ್ದ ನಮ್ಮ ಫ್ರೆಂಡ್ ಹತ್ರ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ನೋಡಿ ಈ ಥರ ಖುಷಿಯಿಂದ ಎಂಜಾಯ್ ಮಾಡಿದ್ದೀವಿ ನಾವು. ಬಟ್ ಆದ್ರೂ ಭಯ. ನೋಡಿ ಈ ಥರ ಮುಂಬೈ ಫ್ರೆಂಡು ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೋಟಿಂಗು ನೋಡಲಿಕ್ಕೆ ಖುಷಿಯಾಗುತ್ತೆ. ಹಾಗೆ ನಾನು ಮ್ಯೂಸಿಕ್ ಹಾಕಿದ್ದೀನಿ. ಆ ಮ್ಯೂಸಿಕ್ಗಳು ಬಂದು ನನಗೆ ಜಾಸ್ತಿ ಹೇಳಲಿಕ್ಕೆ ಅಷ್ಟೊಂದೇನು ನನಗೆ ಗೊತ್ತಾಗಲ್ಲ, ಅದಕ್ಕೆ ಸ್ವಲ್ಪ ವಿವರಣೆ ನೀಡಿದ್ದೀನಿ ನಾನು. ಮುಂಬೈ ಬೋಟಿಂಗ್ ಪ್ಲೇಸ್ ಇದು. ನೋಡಿ ಎಷ್ಟು ದೊಡ್ಡ ಬೋಟ್ ಐತೆ ನೋಡಿ. ನಮ್ಮ ಕಡೆ ದೋಣಿ ಅಂತೀವಿ, ಅದಂತೂ ಒಂದು ಕಾಣಿಲ್ಲ, ಎಲ್ಲ ಬೋಟು, ದೊಡ್ಡ ಬೋಟಿಂಗ್ಗಳು ಇತ್ತು. ಅದು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ವಿಡಿಯೋ ಅಂತೂ ತುಂಬ ಮಾಡಿದ್ವಿ. ಸುಮಾರು 13-14 ನಿಮಿಷ ತನಕ ನಾನು ವಿಡಿಯೋ ಮಾಡಿದೆ ನೋಡಿ. ದೊಡ್ಡ ಬೋಟ್ ಐತಲ್ಲ, ತುಂಬ ಎಂಜಾಯ್ ಮಾಡಲಿಕ್ಕೆ ಖುಷಿಯಾಗುತ್ತೆ. ಆಜು ಬಾಜು ಎಲ್ಲ
ಅಲ್ಲಿ ಬೋಟಿಂಗ್ ಪ್ಲೇಸ್ ಸರೌಂಡಿಂಗ್ ಫುಲ್ಲು ಎಲ್ಲರೂ ಅಷ್ಟು ಭಯ ಅನ್ನೋದು ಎಲ್ರಿಗಿದ್ರು ಕೂಡ ಎಷ್ಟೋ ಜನ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ, ಕಂಪ್ನಿಗಳು ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ನಾನಂತೂ ಸುಮ್ಮನೆ ಇಟ್ಕೊಂಡೆ ಅಂದ್ಕೊಂಡೆ ವಿಡಿಯೋ ಮಾಡ್ತಿದ್ದೆ. ಫುಲ್ಲು ನನ್ನ ಬಟ್ಟೆ ಎಲ್ಲ ಕ್ಲಾತ್ ಎಲ್ಲ ವೆಟ್ಟಾಗಿತ್ತು, ಆದರೂ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೆ. ನೋಡಿ ಎಷ್ಟು ದೊಡ್ಡ ಸುತ್ತಮುತ್ತ ಮನೆಗಳು, ದೊಡ್ಡ ಟವರ್ಗಳಿದ್ದಾವೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ತುಂಬ ಚೆನ್ನಾಗಿದೆ. 1 ಅವರ್ ಅಂತೂ ತುಂಬ ಎಂಜಾಯ್ ಮಾಡ್ಬೋದಾಗಿತ್ತು. ಆ ಥರ ನಾನು ವಿಡಿಯೋದಲ್ಲೇ ನಾನು ಮುಳುಗೋಗಿದೆ ಒಟ್ಟಲ್ಲಿ. ತುಂಬ ಚೆನ್ನಾಗಿತ್ತು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮರಿಬೇಡಿ. ನೀವು ಒಂದ್ಸರಿ ಆಲ್ ಓವರ್ ಇಂಡಿಯಾ ಪೀಪಲ್ಸ್ ಬಂದು ಒಂದ್ಸರಿ ಮುಂಬೈ ದರ್ಶನ ಮಾಡಿ, ಹಾಗೆ ಈ ಬೋಟಿಂಗ್ ಮಾಡಿ ನೋಡಲಿಕ್ಕೆ ತುಂಬ ಖುಷಿಯಾಗ್ತಿದೆ ಅಲ್ವಾ. ಈ ಥರ ಒಂದ್ಸತಿ ಎಂಜಾಯ್ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಒಂದ್ಸರಿ ಬೋಟಿಂಗ್ ಮಾಡಬೇಕಾದ್ರೆ 500 ರೂಪಾಯಿ ತಗೋತಾರೆ. ಮುಂಬೈ ದರ್ಶನಕ್ಕೆ 1100 ರೂಪಾಯಿ, 1500 ರೂಪಾಯಿ, ಹೆಚ್ಚು ಕಡಿಮೆ 1500 ರೂಪಾಯಿ ಆಗುತ್ತೆ. ಬಂದು ಎಂಜಾಯ್ ಮಾಡ್ರಪ್ಪ ನೀವು. ಮುಂಬೈ ದರ್ಶನ ಮಾಡಿ, ಬೋಟಿಂಗ್ ಮಾಡಿ, ಗೇಟ್ ಆಫ್ ಇಂಡಿಯಾ ನೋಡಿ, ಎಲ್ಲ ನೋಡಬೇಕು. ಇಂಥವನ್ನೆಲ್ಲ ದೃಶ್ಯಗಳನ್ನ ನೋಡ್ತೇ ಇರಬೇಕು ನೋಡಿ, ಕಣ್ಣು ತುಂಬ್ಕೋಬೇಕು. ಈ ಥರ ಸೌಂದರ್ಯಗಳನ್ನ, ನ್ಯಾಚುರಲ್ ಸೌಂದರ್ಯಗಳನ್ನ ಕಣ್ಣು ತುಂಬ್ಕೋಬೇಕು. ನಮ್ಮ ಮನೇಲಿ ಕೂತ್ಕೊಂಡು 4 ಗೋಡೆ ಮಧ್ಯೆ ನಮಗೇನು ಗೊತ್ತಾಗಲ್ಲ ನೋಡಿ. ಹೊರ ಪ್ರಪಂಚ ನಾವು ಸುತ್ತಾಡಬೇಕು ಅಂದರೆ ಇಂಥ ಬಸ್ಗಳು ಬಂದು, ಬಸ್ಗಳಲ್ಲಿ ಅವರೇ ಗೈಡ್ ಇಂಥ ಪ್ಲೇಸು ಅಂತ ವಿವರಣೆ ಮಾಡಿ ಹೇಳ್ತಾರೆ. ನಾವು ಕೇಳ್ಕೊಂಡು ಫೋಟೋ ಹೊಡ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿಯಪ್ಪ ಎಷ್ಟು ಚೆನ್ನಾಗಿದೆ ಸಮುದ್ರ, ಎಷ್ಟೊಂದು ಬೋಟ್ ಐತೆ ನೋಡ್ರಪ್ಪ. ಇಷ್ಟು ಸುಂದರ ಪ್ಲೇಸ್ ನೋಡೋಕ್ಕೆ ಕೇವಲ 500 ರೂಪಾಯಿ ಮಾತ್ರ ಬೋಟಿಂಗ್. ಸಮುದ್ರದ ಒಳಗಡೆ ನಾವು ಪ್ರವೇಶ ಮಾಡೋಕ್ಕೆ ಓನ್ಲಿ 500 ರೂಪಾಯಿ ಮಾತ್ರ. ಈ ಥರ ಎಂಜಾಯ್ ನಾವು ಸ್ವಂತ ಹೋಗ್ತೀವಿ ಅಂದರೂ ಸಿಗೋದಿಲ್ಲ. ನಾವು ದರ್ಶನ ಮೂಲಕ ನಾವು ಬಂದರೆ ಗೈಡ್ಗಳು ಎಲ್ಲ ಹೇಳ್ಕೊಂಡು ಸೇಫ್ಟಿ ಕರ್ಕೊಂಡು ಹೋಗ್ತಾರೆ, ಸೇಫ್ಟಿ ಜಾಕೆಟ್ ಕೊಡ್ತಾರೆ. 1 ಅವರ್ 500 ರೂಪಾಯಿ. 500 ರೂಪಾಯಿ ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ, ಎಂಜಾಯ್ ಮಾಡ್ಬೋದು ನೋಡಿ. ಎಷ್ಟು ಸುಂದರವಾಗಿ ಈ ಸಮುದ್ರ ಪ್ಲೇಸ್ ಎಲ್ಲ ನೋಡಿಕೊಂಡು ಖುಷಿ ಎಂಜಾಯ್. ಇದು ಮೆಮೊರಿ. ಒಂದು ಲೈಫಲ್ಲಿ ಮುಂಬೈಗೆ ಹೋಗಿದ್ವಿ, ಮುಂಬೈ ದರ್ಶನ ಮಾಡಿದ್ವಿ, ಮುಂಬೈ ಸಮುದ್ರ ಒಳಗಡೆ ಹೋಗಿದ್ವಿ ಅಂತ ಒಂದು ನೆನಪಿರುತ್ತೆ. ನಾವು ಸ್ಟೇಟಸ್ ಎಲ್ಲ ಹಾಕೊಂಡಾಗ ಜನಗಳು ಎಷ್ಟು ನಾವು ಒಂದ್ಸರಿ ಹೋಗ್ಬೇಕು ಅಂತ ಎಲ್ಲ ಜನರು ಕೂಡ ನೋಡ್ತಾರೆ. ಈ ಥರ ಇರಬೇಕು ಲೈಫಲ್ಲಿ. ಮನುಷ್ಯ ಹುಟ್ಟಲೇ ಒಂದು ಬಾರಿ, ಸಾಯೋದೊಂದು ಬಾರಿ. ಆದರೆ
ಮುಂಬೈಯಲ್ಲಿ ಅನ್ಕ ಮಾತಾಡ್ತಿದ್ರು. ಹೌದಾ, ಸರಿ ಸರಿ ಆಯಿತು, ಎಂಜಾಯ್ ಮಾಡಿರಿ ಅಂತ ಮಾತಾಡಿದೆ ನಾನು ಕೂಡ. ನಾವು ಕೂಡ ನಮ್ಮ ಕನ್ನಡದವರು ನಾವು ಮಹಾರಾಷ್ಟ್ರದಲ್ಲಿ ನಮಗೂ ಸಿಕ್ಕಿದ್ದಾರಲ್ಲ ಅಂತ ನಾವು ಖುಷಿ ಪಟ್ವಿ. ಹಾಗೆ ನೋಡು, ನಾವು ಎಲ್ಲೇ ಹೋದ್ರೂ ನಮ್ಮ ಜನ, ಎಲ್ಲೇ ಹೋದ್ರು ಯಾವುದೇ ರಾಜ್ಯಕ್ಕೆ ಹೋದ್ರೂ ನಮ್ಮ ಜನ ಸಿಕ್ಕೇ ಸಿಗ್ತಾರೆ. ಎಲ್ಲೋಗ್ತಾರೆ ಅಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಜೀವನ ಮಾಡಬೇಕು ಅಂತ ಖುಷಿ ಆಯಿತು. ನೀವು ಕೂಡ ಮುಂಬೈಗೆ ಒಂದ್ಸರಿ ದರ್ಶನ ಮಾಡೋಕ್ಕೆ ಬನ್ನಿ. ಬಾಯ್ ಬಾಯ್.